ಒಂದು ಬೈಟ್ ಅನ್ನ ನಾನು ನೋಡ್ತಿದ್ದೆ. ನನ್ನ ಲೈಫಲ್ಲಿ ನಾನು ಇಂತಹ ಪಾತ್ರ ಮಾಡಿಲ್ಲ, ಯಾಕಂದ್ರೆ ತುಂಬಾ ಅದ್ಭುತವಾದಂತಹ ಸ್ಟನ್ಸ್ ನನಗೆ ಸಿಕ್ಕಿದೆ. ಜೊತೆಗೆ ಆ ಕ್ಯಾರೆಕ್ಟರ್ ಕೂಡ ಪಾಪ್ ರೋಲ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ. ಇವಾಗ ನಿಮ್ಮ ಅಭಿನಯವನ್ನ ಆಸ್ವಾದಿಸ್ತಾ ಇದ್ದೀವಿ, ಮತ್ತೆ ಮತ್ತೆ ನಿಮ್ಮ ಚಿತ್ರಗಳನ್ನು ನೋಡೋದ್ರಿಂದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳು ದಯಮಾಡಿ ವೇದಿಕೆಗೆ ಬಂದು ಚಿರು ಅವರ ಭಾವಚಿತ್ರ ಪುಷ್ಪಾರ್ಪಣೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮದ ಅರ್ಥಪೂರ್ಣವಾಗಿ ಪ್ರಾರಂಭ ಮಾಡೋಣ. ಎನಿ ರಿಕ್ವೆಸ್ಟ್? ಸುಂದರ ಸರ್ ಆ ಕಡೆ ಬನ್ನಿ, ಅಲ್ಲಿ ಬನ್ನಿ, ಆ ಕಡೆ ಸರ್, ಆ ಕಡೆ ಒಂದು ಕಡೆಯಿಂದ ಬನ್ನಿ. ಒಂದು ನಿಮಿಷ ಹಾಕಿ ಬೇರೆ ಇನ್ನೂ ಯಾರು ಇದ್ರೆ ಹಾಕಿ. ಆ ಕಡೆ ಒಂದು ಹಾಕಿ, ಆ ಕಡೆ ಹೋಗಿ ಚೇತನ್, ಆ ಕಡೆ ಹೋಗಿ, ಆ ಕಡೆ ಒಂದು ಹಾಕಿ. ಹಾಂ, ಲಾಕಿ ಬೆಸ್ಟು ಕರೆಕ್ಟಾಗಿ ಆ ಕಡೆಯಿಂದ ಹೋದರೆ ಕವರೇಜ್ ಆಗುತ್ತೆ. ಸುಂದರ ಸರ್, ಕೊಡಿ ಸರ್. ಸುಂದರ ಬರಲಿ. ಹಾಂ, ಓಕೆ ಹಚ್ಚಿ ಸರ್. ಇದೇ ಮಾರ್ಚ್ 26ನೇ ತಾರೀಕು ರಿಲೀಸ್ ಆಗ್ತದೆ. ಹಾಗಾಗಿ ಇವತ್ತು ಪ್ರೀ ರಿಲೀಸ್ ಪ್ರೆಸ್ ಮೀಟ್ ಆಯೋಜನೆಯನ್ನ ಮಾಡಲಾಗಿದೆ. ದಯಮಾಡಿ ಮಾಧ್ಯಮ ಸ್ನೇಹಿತರು ಹೆಚ್ಚು ಬೆಂಬಲವನ್ನ ಈ ಚಿತ್ರಕ್ಕೆ ಕೊಡಿ. ಯಾಕಂದ್ರೆ ತುಂಬಾ ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಸೋಷಿಯಲ್ ಕಾಸ್ಗೋಸ್ಕರ ನಿರ್ಮಿಸಿರುವಂಥದ್ದು ಒಂದು ಕ್ರಾಂತಿ ಖಂಡಿತ ಆಗತ್ತೆ ಈ ಚಿತ್ರದ ಮೂಲಕ ಅಂತ ನಿರ್ದೇಶಕರು ಹೇಳ್ತಿದ್ರು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಅಣ್ಣ ನಿಂತರ ಪಕ್ಕ. ಧನ್ಯವಾದಗಳು ಎಲ್ಲ ಅತಿಥಿಗಳಿಗೂ. ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಸರ್ ಅವರ ಬೈಟ್ ಅನ್ನ ಇವಾಗ ನೋಡೋಣ. ಸರ್, ಅಪ್ಪು ಸರ್ ಬೈಟ್ ಪ್ಲೇ ಮಾಡಿ ಪ್ಲೀಸ್. ಶಿವನವರ ಹಾಕೊಂಡು ಮಾಡಿದ ಸಿನಿಮಾ ಲಾಂಚ್ ಮಾಡ್ತಾರೆ. ಆದ್ಮೇಲೆ ಕನ್ನಡದಲ್ಲಿ ಹಲವಾರು ದೊಡ್ಡ ಸಿನಿಮಾಗಳು. ಅದೇ ತರ ಈಗ ನಡನ ಒಂದು ಸಿನಿಮಾ ಬರ್ತದೆ. ಈ ಸಿನಿಮಾದ ಡೈರೆಕ್ಟರ್ ಬಂದು ಸಮುದ್ರ ಅಂತ ಹೇಳಿ, ಮ್ಯೂಸಿಕ್ ರವಿಶಂಕರ್ ಈ ಹಾಡನ್ನ ರಿಲೀಸ್ ಮಾಡಿದ್ರು APH ಹೊಸ ತರವಾದ ಸಿನಿಮಾ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಒಳ್ಳೇದಾಗಿದೆ, ಆಡಿಯೋ ಒಳ್ಳೆ ಸಕ್ಸಸ್ ಆಗಿ ನಮ್ಮ RS ಪ್ರೊಡಕ್ಷನ್, ನಮ್ಮ RS ಶ್ರೀನಿವಾಸ್ ಅವರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡುವಂತ ಅವಕಾಶ ಕೊಡಕ್ಕೆ ಮಾಡಲ ಟ್ರಾನ್ಸ್ಫರ್ ಸಿನಿಮಾ ಸಿಕ್ಕಿದೆ. ಆಲ್ ದಿ ಬೆಸ್ಟ್. ಸಿನಿಮಾದ ಬಗ್ಗೆ ನಾನೇನಕ್ಕೆ ಮಾತಾಡ್ತಿದ್ದೀನಿ ಅಂತ ನೀವೆಲ್ಲರೂ ಅನ್ಕೋತಿರ್ಬೋದು. ವೆಲ್, ಚಿರು ಸರ್ಜಾ ಅವರ ಒಂದು ಸ್ಪೆಷಲ್ ಸಿನಿಮಾ ಅಂತಾನೆ ಹೇಳ್ಬೋದು ಇದು. ರಣಂ ಸಿನಿಮಾಲಿ ಚಿರು ಬಂದು ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ಇದನ್ನ ಒಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನಗೆ ಈ ಸಿನಿಮಾಲಿ ಅವರ ಒಂದು ಪಾತ್ರದ ಬಗ್ಗೆ ಚಿರು ಅವರು ಏನೋ ಒಂದು ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ರು. ವಿಭಿನ್ನವಾಗಿದೆ, ಎಸ್, ಒಂಥರ ವಿಶೇಷವಾಗಿದೆ, ಹೌದು, ಆದ್ರೆ ಒಂದು ಸ್ಪೆಷಾಲಿಟಿ ಇದೆ ನನ್ನ ಪಾತ್ರ ಈ ಸಿನಿಮಾಲಿ ಅಂತ ನನಗೆ ಹೇಳ್ತಿದ್ರು. ಆ್ಯಂಡ್ ಅವಾಗ ನನಗೆ ಈ ಸಿನಿಮಾದ ಒಂದು ಫೈಟ್ ತೋರಿಸಿದ್ರು. ಈ ಫೈಟ್ ನಾನು ತುಂಬ ಎಂಜಾಯ್ ಮಾಡಿದೆ. ನಾನು ಯೂಶಲಿ ಚಿರು ಅವರ ಆಕ್ಷನ್ ಸೀಕ್ವೆನ್ಸಸ್ ನನಗೆ ಪರ್ಸನಲಿ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಸ್ ಸ್ಟಂಟ್. ಸೊ ಈ ಸಿನಿಮಾದ ಒಂದು ಆಕ್ಷನ್ ಸೀಕ್ವೆನ್ಸ್ ಅವ್ರು ನನಗೆ ತೋರಿಸಿದಾಗ ಐ ಫೆಲ್ಟ್ ತುಂಬಾನೇ ವಿಶೇಷ ಮಾಡಿದ್ದಾರೆ. ದರ್ ಸಮಥಿಂಗ್ ವೆರಿ ಯೂನಿಕ್ ಅಬೌಟ್ ದಿಸ್ ಅಂತ ನನಗೆ ಅನಿಸ್ತು. ಸೊ ಅದೇ ರೀತಿ ಈ ಸಿನಿಮಾ ಕೂಡ ಬಹಳ ವಿಶೇಷವಾಗಿದೆ. ಯಾಕಂದ್ರೆ ಸಿನಿಮಾ ಅಲ್ಲಿ ರೈತರ ಬಗ್ಗೆ ಆಗಿರ್ಬೋದು, ಪಾಲಿಟಿಕ್ಸ್ ಬಗ್ಗೆ ಆಗಿರ್ಬೋದು, ನಮ್ಮ ಯೂತ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಸೆನ್ಸಿಟಿವ್ ಟಾಪಿಕ್ ನಾನು ಬಹಳ ಚೆನ್ನಾಗಿ ಈ ಸಿನಿಮಾಲಿ ಒಂದು ಕತೆ ರೂಪದಲ್ಲಿ ಮಾಡಿಕೊಂಡು ನಿಮ್ಗೊಂದು ವಿಶೇಷವಾಗಿರೋ ಕತೆ ಹೇಳಕ್ ಬರ್ತಾ ಇದ್ದಾರೆ. ಸೊ ಸಿನಿಮಾದ ನಿರ್ದೇಶಕರು ವಿ ಸಮುದ್ರ ಅವರು ಆ್ಯಂಡ್ ನಿರ್ಮಾಪಕರು ಬಂದು ನಮ್ಮ ಕನಕಪುರ ಶ್ರೀನಿವಾಸ್ ಸರ್. ಈ
ಸಿನಿಮಾದಲ್ಲಿ ಅಫ್ಕೋರ್ಸ್ ಒಂದು ಬಹಳ ದೊಡ್ಡ ಸ್ಟಾರ್ ಕಾಸ್ಟೇ ಇದೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಕೂಡ ಮಾಡಿದ್ದಾರೆ. ಸೊ ಈ ಸಿನಿಮಾ ಇದೇ ಮಾರ್ಚ್ 26ನೇ ತಾರೀಕು ರಿಲೀಸ್ ಆಗ್ತಿದೆ. ನನಗೆ ಬಹಳ ಖುಷಿ ಇದೆ, ಹೆಮ್ಮೆ ಇದೆ ಸಿನಿಮಾ ಬಗ್ಗೆ. ಆ್ಯಂಡ್ ನನಗೆ ಗೊತ್ತು ಚಿರು ಅವರ ಅಭಿಮಾನಿಗಳಿಗೆ ಇದು ಮತ್ತೊಂದು ಟ್ರೀಟ್. ಸೊ ಈ ಸಿನಿಮಾ ರಿಲೀಸ್ ಆದಾಗ ಪ್ರತಿಯೊಬ್ಬರು ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ತಯಾರಾಗಿದೆ. ಇದರ ನಟನೆ ದಿವಂಗತ ಚಿರಂಜೀವಿ ಸರ್ಜಾ ಅವರ ಚಿತ್ರ ಆಗಿದೆ. ಇದಕ್ಕೆ ನಮ್ಮೆಲ್ಲರ ಉತ್ತೇಜನ ನೀಡಬೇಕಾಗಿದೆ. ಜೊತೆಗೆ ಇದರಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯಾಂಶ ಏನಂದ್ರೆ, ಜೈ ಜವಾನ್ ಜೈ ಕಿಸಾನ್. ಸೇನೆಯಲ್ಲಿ ಸೈನಿಕ ಹೇಗೆ ಇಡೀ ದೇಶವನ್ನ ಕಾಯ್ದು ದೇಶವನ್ನ ರಕ್ಷಣೆ ಮಾಡ್ತಾನೋ, ಹಾಗೆ ರೈತ ದೇಶದ ಜನರಿಗೆ ಅನ್ನವನ್ನ ನೀಡಿ, ಹಾಲು ನೀಡಿ ಅವನ ಆರೋಗ್ಯವನ್ನ ಕಾಪಾಡ್ತಾನೆ. ಈ ಚಿತ್ರದ ಸಂದೇಶ ಏನು ಮುಖ್ಯವಾಗಿ ಅಂದ್ರೆ, ಸೇನೆಯಲ್ಲಿ ಕೆಲಸ ಮಾಡುವಂತ ಸೈನಿಕನಿಗೆ ಕೊಡುವ ಗೌರವ ರೈತನಿಗೂ ಸಿಗಬೇಕು ಅಂತ ಹೇಳಿ. ರಾಷ್ಟ್ರ ಧ್ವಜದಲ್ಲಿರೋ ಹಸಿರಿನ ಸಂಕೇತ ರೈತ ಬೆಳೆಯೋ ಬೆಳೆ ಸರ್. ಕೆಂಪಾದ ಮಣ್ಣನ್ನು ಉಳುಮೆ ಮಾಡಿ ಹಚ್ಚ ಹಸಿರಿನ ಬೆಳೆದು ಬಿಳಿಯಾದ ಅನ್ನನ ಇಡೀ ದೇಶ ಹಚ್ಚೋ ರೈತನಿಗೆ ಕಾಡ ಕೊಡಕ್ಕೆ ಯೋಗ್ಯತೆ ಇಲ್ವಾ? ನಮ್ಮ ನಿರ್ದೇಶಕರು ಅದನ್ನೇ ಸೂಚಿಸ್ತಾ ಇದ್ದಾರೆ. ಏನಂದ್ರೆ, ಈಗ ಒಂದು ಕನಿಷ್ಠ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಬ್ಬ ರೈತ ಸತ್ರೆ ಅವನಿಗೆ ಪಂಚಾಯಿತಿಯ ಅಧಿಕಾರಿಗಳನ್ನ ಒಳಗೊಂಡಂಗೆ ಪಂಚಾಯಿತಿ ಅಧ್ಯಕ್ಷ ಹೋಗಿ ಅವನಿಗೆ ಒಂದು ಗೌರವವನ್ನ ಸಲ್ಲಿಸಬೇಕು. ಇದು ದೇಶದಲ್ಲಿ ಮೊದಲನೇದಾಗಿ ಆಗಬೇಕಾಗಿರೋ ಕಾನೂನು. ಇಂಥ ಕಾನೂನು ಜಾರಿಗೆ ಬರ್ಬೇಕಂತ ಹೇಳಿ ಒಂದು ಸಂದೇಶವನ್ನ ಈ ಚಿತ್ರದ ಮೂಲಕ ರವಾನೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ನಾನು ಈ ಚಿತ್ರದ ತಂಡ ಮತ್ತು ನಿರ್ದೇಶಕರು, ನಿರ್ಮಾಪಕರಿಗೆ ಈ ಸಂದರ್ಭದಲ್ಲಿ ಒಂದು ಶುಭ ಹಾರೈಸ್ತಾ, ಈ ಚಿತ್ರ ಯಶಸ್ವಿಯಾಗಿ ಮುಂದುವರಿಲಿ, ಈ ನಾಡಿನ ಜನ ಈ ಚಿತ್ರವನ್ನ ಹೆಚ್ಚು ನೋಡೋದ್ರ ಮೂಲಕ ಪ್ರೋತ್ಸಾಹವನ್ನ ನೀಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಣಂ ಚಿತ್ರಕ್ಕೆ ಉತ್ತೇಜನ ನೀಡಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಎಲ್ರಿಗೂ ಧನ್ಯವಾದ. ಮಾಡಿದಂಗೆ ಸಿನಿಮಾದಲ್ಲಿ ಎಂಥ ವಸ್ತುಗಳ ಸುತ್ತ ಈ ಸಿನಿಮಾ ನಡೆದಿದೆ ಅನ್ನೋದನ್ನ ನಾನು ತಿಳ್ಕೊಂಡೆ. ಹಾಗಾಗಿ ಇದರಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯವಾದಂಥ ಸಂದೇಶ, ನಾನು ಈಗ ಮಾತಾಡಿದಂಗೆ ಅಲ್ಲಿ ರೈತನ ಕೊಟ್ಟಿರ್ತಕ್ಕಂಥ ಆದ್ಯತೆ, ರೈತನಿಗೆ ಅತ್ಯಂತ ಕಡೆಗಣಿಸಲ್ಪಟ್ಟಿರುವಂತಹ ಸಂದರ್ಭದಲ್ಲಿ ಚಿತ್ರದ ಮೂಲಕ ಒಂದು ಸಂದೇಶ ಇಡೀ ದೇಶಕ್ಕೆ, ಜಗತ್ತಿಗೆ ಹೋಗ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಪ್ರಾಮುಖ್ಯತೆ ನೀಡ್ತದೆ. ಯಾಕಂದ್ರೆ ಒಂದೇ ಒಂದು ಪದ ಇದ್ರೂ ಕೂಡ ಅದರ ಮೌಲ್ಯ ಬಹಳ ದೊಡ್ಡದಿದೆ. ಈಗ ನೀವು ಕೊಟ್ಟಿರ್ತಕ್ಕಂಥ ಸಂದೇಶ ಬಹಳ ದೊಡ್ಡದು. ಯಾಕೆ ಅಂದ್ರೆ ಇಡೀ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಪ್ರಭುತ್ವ ಯಾವುದೋ ಒಂದನ್ನ ಮಾತ್ರ ಗುರಿಯಾಗಿ ಉತ್ತೇಜನ ನೀಡ್ತಾರೆ. ಇಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, 65ರ ಒಂದು ಹಸಿರು ಕ್ರಾಂತಿ ಬರ್ಲಿಕ್ಕೆ ಕಾರಣ ಸ್ವತಂತ್ರ ಪೂರ್ವದಲ್ಲೂ ಬರಗಾಲ, ಸ್ವತಂತ್ರ ನಂತರದಲ್ಲೂ ಬರಗಾಲ. ಆಗ ದೇಶದಲ್ಲಿ ಅಮೆರಿಕದಿಂದ ಕೆಂಪು ಜೋಳ, ಗೋಧಿ, ಹಾಲಿನ ಪುಡಿಯನ್ನ ಕಳಿಸ್ತಾ ಇದ್ರು ಅಮೆರಿಕದು. ಪಾಪ ಅಲ್ಲಿ ಜನ ಸಾಯ್ತಾ ಇದ್ದಾರೆ. ಆಗ 61ರಲ್ಲಿ ನಮ್ಮಲ್ಲಿ ಇದ್ದಿದ್ದೆ 40 ಕೋಟಿ ಜನ. ಆಗ ಹಸಿವು ಬಹಳ ಗಂಭೀರತೆಯನ್ನ ಉಂಟು ಮಾಡಿತ್ತು. ಆ ಸಂದರ್ಭದಲ್ಲಿ ನಾವು ಅಮೆರಿಕಕ್ಕೆ ನಮಸ್ಕಾರ ಹೇಳಲೇಬೇಕು. ಆಗ ವಿಯೆಟ್ನಾಂ ಮೇಲೆ ಅಮೆರಿಕ ಯುದ್ಧ ಮಾಡ್ತಾರೆ. ಆ ಯುದ್ಧ ಮಾಡುವ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಯನ್ನ ಯುರೋಪ್ ದೇಶದಲ್ಲಿ ಪ್ರವಾಸ ಮಾಡುವಾಗ ಒಂದು ಪ್ರಶ್ನೆ ಕೇಳ್ತಾರೆ, ಮಾನ್ಯ ಪ್ರಧಾನಿಗಳೇ, ವಿಯೆಟ್ನಾಂ ಮೇಲೆ ಅಷ್ಟು ದೊಡ್ಡ ಬಾಂಬ್ಗಳನ್ನ ಹಾಕಿ ಸರ್ವನಾಶ ಮಾಡ್ತಾ ಇದ್ದಾರೆ, ಇದು ನೀವು ಮಾತನಾಡದಲ್ಲೇ ಇರ್ತಕ್ಕಂಥ ದೊಡ್ಡ ಪ್ರಜಾಪ್ರಭುತ್ವ ದೇಶ, ತಪ್ಪಲ್ವೇ? ಯಾಕೆ ಮಾತಾಡ್ತಾ ಇಲ್ಲ ನೀವು? ಅದು ಸರಿನಾ ತಪ್ಪ ಅಂತ ಕೇಳ್ತಾರೆ. ಆಗ ನಮ್ಮ ಪ್ರಧಾನಿ ಹೇಳ್ತಾರೆ, ಅದು ಮಾನವೀಯತೆಯ ಮೇಲೆ ನಡೀತಕ್ಕಂತ ಘೋರ ಅನ್ಯಾಯ ಅಂತ. ಆ ಸಂದರ್ಭ, ಅದು ಸನ್ನಿವೇಶ ಹಾಗೆ ಇರ್ತದೆ.
ಅದು ಜಗತ್ತಿನಾದ್ಯಂತ ಸುದ್ದಿ ಆಗುತ್ತೆ. ಅಮೆರಿಕ ಅಧ್ಯಕ್ಷರು ಹೇಳ್ತಾರೆ, ಇವ್ರಿಗೆ ಏನೋ ಬಡತನ ಹಸಿವು ಅನ್ನೋ ಕಾರಣಕ್ಕೆ ಅನ್ನ ಕಳಿಸಿದ್ರೆ ನಮ್ಮನ್ನೇ ಟೀಕೆ ಮಾಡ್ತಾರೆ, ನಮ್ಮ ಅಡುಗೆಗಳೆಲ್ಲ ವಾಪಸ್ ಬನ್ನಿ ಅಂತೇಳಿ ಡೈರೆಕ್ಷನ್ ಹೋಯ್ತು. ಹಸಿವು ಜಾಸ್ತಿ ಆಯ್ತು. ಆಗ ನಮಗೆ ಇದ್ದಂತ ಸಂದರ್ಭ, ನಾವು ಅನ್ನ ನಾವೇ ಸೃಷ್ಟಿ ಮಾಡ್ಕೋಬೇಕು, ಅದು ಅನಿವಾರ್ಯ ಆಯ್ತು. ಇವತ್ತು ದೇಶಕ್ಕೆ 130 ಕೋಟಿ ಜನ ಇದ್ದೀವಿ. ಇವತ್ತು ಆಹಾರ ಎಕ್ಸ್ಪೋರ್ಟ್ ಆಗ್ತಾರೆ, ನಾವು ಸ್ವಾವಲಂಬಿ ಪಡೆದಿದ್ದೀವಿ. ಆದರೆ ಈ ಸಂದರ್ಭದಲ್ಲಿ ಏನ್ ಹೇಳಿ ಹೊರಟ್ವಿ ಅಂದ್ರೆ, ಈಗ ಕೂಡ ರೈತನ್ನ ಉತ್ತೇಜನ ಕೊಡ್ತಾ ಇರೋದು ಒಂದೇ ವಿಷಯಕ್ಕೆ, ಅದು ಏನಂದ್ರೆ ಹೆಚ್ಚು ಬೆಳಿಲಿಕ್ಕೆ ಉತ್ತೇಜನ ಇದೆ, ಕೃಷಿ ಉತ್ಪನ್ನಕ್ಕೆ. ಆದರೆ ರೈತನನ್ನ ಎಲ್ಲ ಸರ್ಕಾರಗಳು ಮರೆತು ಬಿಟ್ಟಿದೆ. ರೈತ ಇವತ್ತು ಸಾಲ ಇತ್ಯಾದಿಗಳಿಗೆ ವಿಷ ಕುಡಿದು ಸಾಯ್ತಾ ಇದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಸಂದೇಶ ಇದೆಯಲ್ಲ, ರೈತನನ್ನ ಕಡೆಗಣಿಸ್ತದೆ ಸಮಾಜ, ಅವನಿಗೆ ಈ ರೀತಿಯ ಒಂದು ಗೌರವ ಸಲ್ಲಬೇಕು ಅಂತಕ್ಕಂಥ ನಿಮ್ಮ ಒಂದು ವಾಣಿ ಏನ್ ಪಾಸ್ ಆಗ್ತದೆ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿ. ಚಂದ್ರಶೇಖರ್ ಅವರು ಮಾತಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ನಮ್ಗೊಂದ್ ಕಡೆ ನೋವಿದೆ. 70 ವರ್ಷ ಆಯ್ತು ಸ್ವತಂತ್ರ ಬಂದಿ ದೇಶದಲ್ಲಿ. ರೈತರಿಗೆ ಯಾವ ರೀತಿ ಗೌರವ ಸಲ್ಲಿಸಬೇಕು, ನಾವು ಒಂದು ಪಕ್ಷದಲ್ಲಿ ಇರ್ಬೋದು, ಹಿಂದಿಗಿರೋ ಪಕ್ಷ ಇರ್ಬೋದು, ಈಗಿರೋ ಪಕ್ಷ ಇರ್ಬೋದು, ನಾವು ಯಾರು ರೈತರಿಗೆ ಗೌರವ ಸಲ್ಲಿಸುವ ರೀತಿಯಲ್ಲಿ ನಾವು ನಡ್ಕೊಂಡಿಲ್ಲ. ಎಲ್ಲೋ ಈ ಪಿಕ್ಚರ್ ಅಲ್ಲಿ, ಈ ಫಿಲಮ್ ಅಲ್ಲಿ ಆ ಸಂದೇಶ ರವಾನೆ ಆಗ್ತಿರೋದು ನಿಜವಾಗ್ಲೂ ಸಂತೋಷ. RS ರವರು ಮುಂದೆ ಜೈ ಜವಾನ್ ಜೈ ಕಿಸಾನ್ ಈ ನಡೆ ಯೂತ್ ಏನಾಗಿದೆಯಪ್ಪ ಅಂದ್ರೆ ಯಾವ್ದು ಒಳ್ಳೆ ಸಂದೇಶ ಕೊಡೋ ಪಿಕ್ಚರ್ಗಳು ಬರ್ತಾ ಇಲ್ಲ. ಮೊಬೈಲು, ಟಿವಿ, ಸೀರಿಯಲ್ 90% ಮಕ್ಕಳಿಗೆ ಲಾಕ್ಡೌನ್ ಆಗೋದು ಮೊಬೈಲ್ ಪಿಕ್ಚರ್ಗಳು ಬರ್ತಾ ಇಲ್ಲ, ಇನ್ಕ್ಲೂಡಿಂಗ್ ನಮ್ಮ ಮಕ್ಕಳು ಸೇರಿಸಿ. ಅದಕ್ಕೆ ಒಂದು ವಿಶಿಷ್ಟವಾದ ಅಂದ್ರೆ ಹಿಂದೆ ಸ್ವತಂತ್ರ ಬಂದ ಮೇಲೆ ಅಂತ ಪಿಕ್ಚರ್ ಬರ್ತಾ ಇತ್ತು. ಸ್ವತಂತ್ರ ಯಾವ ರೀತಿ ಭಗತ್ ಸಿಂಗ್ ಹತ್ರ ಪ್ರೇರಣೆ 65 ವಾರ ಇರ್ಬೋದು, 71 ವಾರ ಇರ್ಬೋದು, ಆ ಪ್ರೇರಣೆ ಇಟ್ಕೊಂಡು ಜೈ ಜವಾನ್ ಮಾದರಿಯಲ್ಲಿ ನಮ್ಮ ಪಿಕ್ಚರ್ಗಳು ಬರ್ತಾ ಇತ್ತು, ಯುವಕರಿಗೆ ಸ್ಫೂರ್ತಿ ಆಗ್ತಿತ್ತು. ಚಲನಚಿತ್ರ ಇರುತ್ತೋ ಏನಿರುತ್ತೋ ಸೀನಿರುತ್ತೋ ರೈತರ ಪರವಾಗಿ ಆಲ್ರೆಡಿ ಇವಾಗ ನಮ್ಮ ಕೋಡಿಯಲ್ಲಿ ಚಂದ್ರಶೇಖರ್ ಅವರು ಮಾತಾಡಿದ್ದಾರೆ ನೋಡಿರುತ್ತೋ. ನಂಗೆ ಮಾತಾಡೋಕ್ಕೆ ಇಷ್ಟ ಅಷ್ಟೇ ಇಲ್ಲ. ಆದರೆ ಇವತ್ತು ಧ್ರುವ ಸರ್ಜಾ ಅವ್ರ ಪಿಕ್ಚರ್ ಇವತ್ತು ಚಿರಂಜೀವಿ ಸರ್ಜಾ ಅವರು ಚಲನಚಿತ್ರ ಶತದಿನೋತ್ಸವ ಆಚರಿಸಲಿ ಅಂತ ಹೇಳ್ತಾ, ಚೇತನ್ ಅವರು ಕೂಡ ಒಳ್ಳೆ ಚಲನಚಿತ್ರದಲ್ಲಿ ನಡೆಸಿದ್ದಾರೆ. ಬಹಳ ಸಂತೋಷ ಅದು. ಈ ಒಂದು ಚಲನಚಿತ್ರ ಅದ್ದೂರಿಯಾಗಿ ಬಂದಿರೋದ್ರಿಂದ ಈ ಚಿತ್ರ ಶತದಿನೋತ್ಸವ ಆಚರಿಸಲಿ ಅಂತ ಹೇಳಿ ಆ ದೇವರಲ್ಲಿ ಕೇಳ್ತಾ RS ಪ್ರೊಡಕ್ಷನ್ಗೆ ಹಾಗೂ ನಿರ್ದೇಶಕರಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಮುಂದೆ ಬನ್ನಿ. ಹಿರಿಯರೇ, ಸ್ನೇಹಿತರೆ, ಮಾಧ್ಯಮದವರೇ, ಎಲ್ಲರಿಗೂ ನಮಸ್ಕಾರ. ಇದೇ ಮಾರ್ಚ್ 26 ನಮ್ಮ ರಣಂ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ರಣಂ ಸಿನಿಮಾ ಮಾರ್ಚ್ 2020 ರೆಡಿಯಾಗಿತ್ತು, ಆದರೆ ಕರೋನಾದಿಂದ ನಾವು ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ 2021 ಮಾರ್ಚ್ 26 ಬಿಡುಗಡೆ ಆಗ್ತಿರೋದು ಬಹಳ ಒಂದು ಸೂಕ್ತವಾದ ಸಮಯ. ಯಾಕೆಂದ್ರೆ ಇವತ್ತಿನ ದಿನ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ 6 ತಿಂಗಳಿಂದ ರೈತರು ಇದು ಒಂದು ಚಳುವಳಿ ಮಾಡ್ತಾ ಇದ್ದಾರೆ. ಇದು ಒಂದು 2ನೇ ಸ್ವತಂತ್ರದ ಚಳುವಳಿ ಅಷ್ಟೇ ಅಲ್ಲದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಹೋರಾಟ ಅಂತ ಹೇಳಿದ್ರೆ, ಇಡೀ ಇತಿಹಾಸದ ದೊಡ್ಡ ಹೋರಾಟ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಅಂತ ಒಂದು ವಿಚಾರದಲ್ಲಿ ನನಗೆ ಒಂದು ರೈತ ಹೋರಾಟಗಾರರ ಪಾತ್ರ ಸಿಕ್ಕಿದ್ರೆ ನನಗೆ ತುಂಬಾ ಸಂತೋಷ ಆಗಿದೆ. ಇವತ್ತು ಕೂಡ ಕೂಡಿಹಳಿಸೋರ ಜೊತೆ ನಾವಿವತ್ತು ಒಂದು ರೈತ ಚಳವಳಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಸಿಕ್ತು. ಈ ಸಿನಿಮಾದಲ್ಲೂ ಎಷ್ಟೋ ರೈತರ ಕಷ್ಟಗಳು ಮತ್ತೆ ಪರಿಹಾರಗಳು ಕೂಡ ನನ್ನ ಪಾತ್ರ ಹೇಳುತ್ತೆ. ಹಾಗೇನೆ ಈ ಸಿನಿಮಾದಲ್ಲಿ ಎಷ್ಟೋ ಇವತ್ತಿನ ದಿನ ಯುವಕರು, ಅವ್ರಿಗೂ ಕೂಡ ಸಮಾಜದ ಬಗ್ಗೆ ಬಹಳ ಕಾಳಜಿ ಇರುತ್ತೆ. ಹೇಗೋ ಒಂದು ರೀತಿಯಲ್ಲಿ ಭಾಗವಹಿಸಬೇಕು, ಸಮಾಜಕ್ಕೆ ನಾನು ವಾಪಸ್ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಆ ವಿಚಾರಗಳನ್ನ, ರೈತ ವಿಚಾರಗಳನ್ನ ಬಹಳ ಭಾವನಾತ್ಮಕವಾಗಿ ರಣಂ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಯುವಕರಿಗೂ ಖಂಡಿತ ಬಹಳ ಹತ್ರ ಆಗುತ್ತೆ ಈ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿರೋದು ಕನಕಪುರ ಸರ್ಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ನನಗೆ ಬಹಳ ಪ್ರೀತಿ, ಗೌರವ, ವಿಶ್ವಾಸ ಪ್ರತಿಯೊಂದು ಇದೆ. ಮತ್ತೆ ಹಾಗೆ ಸಮುದ್ರ ಸರ್ ನಮ್ಮ ನಿರ್ದೇಶಕರು ಬಹಳ ಮನ್ಸಿಟ್ ಮಾಡಿದ್ದಾರೆ. ಬಹಳ ಒಳ್ಳೆ ಸಿನಿಮಾಗಳು ಮುಂಚೆನೂ ಕೊಟ್ಟಿದ್ದಾರೆ. ಇದು ಆ ಒಂದು ಪಟ್ಟಿಯನ್ನು ಸೇರ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ ಅಂತ ಹೇಳಿ 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ಮಾತಾಡ್ತಾರೆ, ನಮ್ಮ ಪತ್ರಕರ್ತರೆಲ್ಲ ಮಾತಾಡ್ತಾರೆ, ಎಲ್ಲ ರೈತರಲ್ಲಿ ನೋಡ್ತಾರೆ. ದೇಶಾದ್ಯಂತ ಈ ಸಿನಿಮಾ ನೋಡ್ಲಿ ಅಂತ ಹಾರೈಸ್ತೀನಿ. ಇದು ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ. ನಮ್ಮ ಗೆಳೆಯ ಶ್ರೀನಿವಾಸ್ ರಣಂ ಅಂತ ಶುರು ಮಾಡಿದಾಗಿಂದ ಈ ತನಕ ರಣರಂಗದಲ್ಲಿ ಹೋರಾಡ್ತಾನೆ ಇದೆ. ಒಂದಲ್ಲ ಒಂದು ಒನ್ ಮ್ಯಾನ್ ಆರ್ಮಿ. ಇವರೊಬ್ಬರೇ ನಿಂತ್ಕೊಂಡು ಎಲ್ಲವನ್ನೂ ಹೋರಾಡಿ ಕಡೆಗೆ ಈ ಹಂತಕ್ಕೆ ಬಂದಿದ್ದಾರೆ. ಅದಕ್ಕೆ ಮೆಚ್ಕೋಬೇಕು ಅವ್ರಿಗೆ. ನಾನು ಒಂದೇ ಒಂದು ಇದಿದೆ, ಊರೆಲ್ಲ ನೆಂಟರು ಉಣಬಡಿಸುವವರಿಲ್ಲ. RSಗೆ ಕರ್ನಾಟಕ ಪೂರ್ತಿ ನೆಂಟರಿದ್ದಾರೆ, ಯಾರು ಸಹಾಯಕ್ಕೆ ಬರಲ್ಲ. ಅದಕ್ಕೆ ಒನ್ ಮ್ಯಾನ್ ಆರ್ಮಿ ಅಂತ ಹೇಳಿದ್ದು. ರಣಂ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಆದ್ರೆ ಈಗ ನಿಜವಾಗ್ಲೂ ವಿಜಯ ಪತಾಕೆ 26ರಂದು ವಿಜಯ ಪತಾಕೆ ಹಾರಿಸ್ತಾರೆ ದೇಶಾದ್ಯಂತ. ಇವನ್ ಅಮೆರಿಕದಲ್ಲೂ ಕೂಡ ರಿಲೀಸ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೀವಿ. ಅಮೆರಿಕದಲ್ಲೂ ನೋಡಬೇಕು. ಎಲ್ಲ ರೈತರು ನೋಡೋದಲ್ಲ, ಸಂಸಾರ ಸಮೇತ ನೋಡ್ತಾರೆ. ನಮ್ಮ ಶ್ರೀನಿವಾಸ್ ವಿಜಯ ಪತಾಕೆ 26ಕ್ಕೆ ಹಾರುತ್ತೆ. ತಾವೆಲ್ಲ ಬಂದು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಬೇಡ್ಕೊತೀನಿ. ನಮಸ್ಕಾರ. ನಮ್ಮ ರಾಮಚಂದ್ರ ಕಟ್ಟೆ ರಾಮಚಂದ್ರ ಅಂತಾರೆ, ಅವ್ರ ಹೆಸರೇ ಮನೆ ಮೇಲೆ ಕಟ್ಟೆ ರಾಮಚಂದ್ರ ಅಂತ ಮನೆ ಮೇಲೆ ಹೆಸರು ಕೊಟ್ಟಿದ್ದಾರೆ. ನಾನು ಬೆಳಗ ಗೆಳಗ ಹಾಲ್ ಯಾರು ಸಹಾಯ ಮಾಡಿದಾರೋ ಗುರುವೇ ನನ್ಗೆ 100 ರೂಪಾಯಿ ಬೇಕು, 50 ರೂಪಾಯಿ ಬೇಕು, ವಾಟರ್ ಕಾಸಿಲ್ಲ, ಸಿಗರೇಟ್ ಕಾಸಿಲ್ಲ, ಕಾಫಿ ಕಾಸಿಲ್ಲ ಅನ್ನೋರು ನಮ್ಮ ಹುಡುಗ 3 ವರ್ಷದಿಂದ ಕಾಪಾಡ್ಕೊಂಡಿದ್ದಾರೆ. ನಾನು ಯಾರ ಹೋಗಲ್ಲ. ಗಾಂಧಿನಗರದಲ್ಲಿ ನಮ್ಮ ಬಾಸ ಬೇಕು. ಅವ್ರ ಆಫೀಸ್ಗೆ ಹೋಗೋದು ಬೋಗಿದ್ದಾರೆ, ಯಾ ಪಡಿದ್ದಾರೆ, ನೀನು ಹೋಗ ನಾನೇ ಕೊಡ್ಸಪ್ಪ, 5 ರೂಪಾಯಿ ಕಳ್ಸಪ್ಪ ಅಂತ ಹೇಳ. 1000 ರೂಪಾಯಿ ಕೊಟ್ಟಿದ್ದಾರೆ, 5,000 ಕೊಟ್ಟವ್ರೆ, 5 ಕೋಟಿನೂ ಕೊಟ್ಟವ್ರೆ, 10 ಕೋಟಿನೂ ಕೊಟ್ಟವ್ರೆ. ನಾನು ಇಬ್ಬರನ್ನ ಫಸ್ಟ್ ಡೈರೆಕ್ಟರ್ ಗುರು. ಹಾಗೆ ನಮ್ಮ ಫಾದರ್ ತರ ಅನ್ಕೊಂಡಿದ್ದೀನಿ. ನಮ್ಮ ಬಾಸನವ್ರೆ ಅಷ್ಟೇ ಸಹಾಯ ಮಾಡ್ತಾರೆ. ನನ್ನ ಬಗ್ಗೆ ಅಷ್ಟೇ ತಿಳ್ಕೊಂಡವ್ರೆ. ನಮ್ಮ ರೈತರ ಮಗ ರಂಗಪ್ಪನ ರೈತರ ಮಗ ಅಂತ ತಿಳ್ಕೊಂಡವ್ರೆ. ಅದು ದುಡ್ಡು ಕೊಡ್ತಾರೆ. ನನಗೆ ರೈತ ಮೋಸ ಮಾಡಲ್ಲ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ನನ್ನ ನೆಮ್ಮಿದೆ. ದಯವಿಟ್ಟು ಈ ಸಿನಿಮಾ ಮನೆ ಮಕ್ಕಳಲ್ಲ, ರೈತರ ಮಕ್ಕಳಲ್ಲ ಈ ಸಿನಿಮಾ ನೋಡೋಂತ ಸಿನಿಮಾ. ಈ ಸಮುದ್ರ ಮಾಡಿದ್ದಾರೆ. ರೈಲ್ವೆ ಫೈಟ್ ಪಾಸ್ ಇರಬೇಕು, ಮೀನಿ ರವಿಶಂಕರ್ ಇರಬೇಕು, ನಮ್ಮ ಚಿನ್ನವರು ರಿಲೀಸ್ ಇರಬೇಕು. ಎಷ್ಟೋ ಆರ್ಡರ್ ಮಾಡಿದ್ದಾರೆ. ಸಿನಿಮಾಗೆ ಹೋದ್ರೆ 100 ರೂಪಾಯಿ ಕೊಟ್ಟು ಸಿನಿಮಾ ನೋಡೋರಿಗೆ 500 ರೂಪಾಯಿ ಬೆಲೆ ಕೊಟ್ಟಿದ್ದೀರಿ. ಬಟ್ ಬೇರೆಲ್ಲ 250 ರೂಪಾಯಿ ತಗೊಂಡು 100 ರೂಪಾಯಿ ಬೆಲೆ ಕೊಟ್ಟಿದ್ದಾರೆ. ಬಟ್ ನಮ್ಮ 100 ರೂಪಾಯಿ ಸಿನಿಮಾ ರೇಟು ಟಿಕೆಟ್ಗೆ 200 ರೂಪಾಯಿ ಇಲ್ಲ. ದಯವಿಟ್ಟು ಮನೆ ಮಕ್ಕಳು, ರೈತರು, ಫ್ಯಾಮಿಲೀಸ್ ಮಕ್ಕಳನ್ನ ಎಲ್ಲ ಕರ್ಕೊಂಡು ನೋಡಿದ್ರೆ ನೀವು ಸಿನಿಮಾ ನೋಡಿ ಒಂದಷ್ಟು ಇದಾಗುತ್ತೆ. ಈ ತರ ಎಲ್ಲರೂ ಒಂದು ನಾಯಕರಿಗೆ ಇದಕ್ಕೆ ಜನ ತಗೊಂಡ್ಬರ್ತಾರೆ, ಮಾಡೋಣ ನಾವು ಈ ತರ ಅಂತ. ಆ ತರ ಇದೆ ಪಿಕ್ಚರ್. ಬಟ್ ದಯವಿಟ್ಟು 100 ರೂಪಾಯಿ ಕೊಟ್ಟು ಈ ಸಿನಿಮಾ ನೋಡಿ. ಇದು 21ನೇ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ನೀವು 100 ರೂಪಾಯಿ ಕೊಡೋದೇ ನಮಗೆ ಅದೇ ಲಕ್ಷ ರೂಪಾಯಿ. ನಾಳೆ ಹೋಗಿ ಹಿಂದಿ ಪಿಕ್ಚರ್ ಮಾಡತ್ತಲ್ಲ, ನೀವು ಕನ್ನಡದಲ್ಲಿ ಹೋಗ್ಬೇಡಿ ಜನಗಳು. ನಾನು ಮಾಡ್ತೀರ ಅನ್ಕೊಂಡಿದ್ರೆ ನೀವು ಮಾಡೇ ಮಾಡ್ತೀರಿ. ಎಷ್ಟೋ ಮಾಡಿದ್ರಿ, ಭರ್ಜರಿ ಕೊಟ್ಟಿದ್ದೀರಾ, ಬೌದು ಕೊಟ್ಟಿದ್ದೀರಾ, ಸಜ್ಜಾ ಕೊಟ್ಟಿದ್ದೀರಾ. 20 ಚಿತ್ರದಲ್ಲಿ 10 ಪಿಕ್ಚರ್ ಅಡ್ಡಿದೆ. ಯಾವ ಪಡಿದವರು ಕೊಟ್ಟಿಲ್ಲ. ನಾನು ಬೇರೆ ತೊಡೆ ಕರ್ಕೊಂಡು ಹೇಳ್ತೀನಿ ಯಾರು ಕೊಟ್ಟಿಲ್ಲ ಅಂತ. 10 ಪಿಕ್ಚರ್ ಅಡ್ಡಿದೆ ಕೊಟ್ಟಿದ್ದೀವಿ, 20 ಪಿಕ್ಚರ್ ಅಡ್ಡೆ. ಆ ತರ ಕತೆ ಡೈರೆಕ್ಟ್ ಟೆಕ್ನಿಷಿಯನ್ ನನ್ನ ಪ್ರಾಣ. ಟೆಕ್ನಿಷಿಯನ್ ಕೆಲಸ ಮಾಡೋದು, ಟೆಕ್ನಿಷಿಯನ್ ಸಿನಿಮಾ ಮಾಡೋದು. ಅವ್ರಿಗೆ ನಾವು ಗೌರವ ಕೊಡ್ಬೇಕು. ಗೌರವ ಕೊಟ್ಟರೆ ಕನ್ನಡದಲ್ಲೂ ಮಾಡ್ತಾರೆ ಭಾಷಣ. ಇಲ್ಲಿ ಕಾಪಿಗೆ ಕಳಿಸ್ಬಿಡೋದು ಎಲ್ಲಿ ಕಟ್ಟ ಮಾಡ್ತಾರೆ. ಅವ್ರಿಗೆ ಚೆನ್ನಾಗಿ ನೋಡ್ಬೋದು. ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಇವಾಗ ತೆಲುಗು ಇಂಡಸ್ಟ್ರಿ ನೋಡಿ, ಒಬ್ಬ ಡೈರೆಕ್ಟರ್ಗೆ 20 ಕೋಟಿ
ನಮ್ಗೆ ಯಾವುದು ಆಸೆ ಇಲ್ಲ. ಬರ್ತವೆ ನಮ್ಮ ಮಗ ಕಿಂಗು ಕಾಲೇಜ್ ಇದೆ, ಸ್ಕೂಲ್ ಇದೆ. ನಾನು ಸಿನಿಮಾ ಮಾಡಿಲ್ಲ, ರೇಸ್ ಇದೆ, 40 ಎಕರೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಜಮೀನ್ ನನಗೆ. ನೀನೇ ಮಾಡ್ಕೋ, ನೀನೇ ಕೊಡ್ಬೇಕು, ಸೀರೆ ತಯಾರು ಮಾಡೋ, ಹೊರ ಸಂಬಂಧಿಸಿದವರು 1000 ಸೀರೆ ಕೊಡ್ತೀನಿ ನಾನು ಹೆಣ್ಮಕ್ಳು ಬಗ್ಗೆ. ಆ ಥರ ದಯವಿಟ್ಟು ಈ ಚಿತ್ರ ನೋಡಿ. ಕನ್ನಡಿಗರ ಒಂದು ಕಣ್ಮಣಿ ಅಂತ ಸಿನಿಮಾ ಬರ್ತಾ ಇದೆ. ಬಟ್ ಇದು ಪಿಕ್ಚರ್ ಶೂಟಿಂಗ್ ಆಗಬೇಕಾದ್ರೆ ಒಂದು ಮುಸ್ಲಿಂ ಬಾಂಧವರು ಹೋಗ್ಬಿಟ್ರು. ತುಂಬಾ ನಾವು ನೋವಾಯಿತು. ಅದು ಅನೇಕ ದಿವಸ ಆಗೋಯ್ತು. ಬಟ್ ಅವರು ದೇವರಿದ್ದು ಭಾಗ್ಯ ಅಷ್ಟೇ ಇರ್ಬೇಕೇನೋ ಅನಿಸ್ತದೆ. ಬಟ್ 10 ಲಕ್ಷ ರೂಪಾಯಿ ಅವ್ರಿಗೆ ಸಹಾಯಧನ ಕೊಟ್ಟಿದ್ದೀನಿ ನಾನು. ಚೆನ್ನಾಗಿರ್ಲಿ ಪಾಪ. ಸಮುದ್ರ ಓಡಾಡ್ಬಿಟ್ರು, ಡೈರೆಕ್ಟ್ರು ಫೈಟ್ ಮಾಸ್ ಓಡಾಡ್ಬಿಟ್ರು. ನಾನು ಓಡಾಗಿಲ್ಲ ಸ್ವಾಮಿ, ನೀವೆಲ್ಲ ಅಲ್ಲೇ ಇರಿ, ನಾನ್ ಜೈಲ್ ಹೋಗ್ಬಿಟ್ಟು ನಿಮ್ಮೆಲ್ಲ ಕರ್ಸ್ಕೊತೀನಿ ಅಂದ್ರೆ ಕಟ್ಟಿ ಸರ್ ಚೆನ್ನಾಗಿರುವ ಕಷ್ಟ. ನಾನು ಆಡಿದ ಜೈಲ್ ಹೋಗಿ ಬೇಲ್ ತಗೊಂಡು ಅಡಿಯಾಗ ಆಡಿ ಬೇಲ್ ಆಗಿ ಪ್ರೇಮ ಇಬ್ಬಂದಿಗಳು ಅಂತ ತಿಳ್ಕೊ ಸರ್. ಜೈಲಲ್ಲಿ ಬೊಂಬ ಟ್ಯಾಕ್ಸ್ 5 ಗಂಟೆ ಮಾಡಿದ್ದೀವಿ. ಇದೇ ಏಪ್ರಿಲ್ 23ನೇ ತಾರೀಕು ನಾಳೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಕಥೆ ಮಾಡೋದು ಅದು ಜೈಲು ಹೋಗಿರೋಕ್ಕೆ. ಇವರು ಒಂದು ಕನ್ನಡಿಗರ ಆ ನೋಡು ಆ ಸಿನಿಮಾ ನೀವು ದಯವಿಟ್ಟು ಈ ಸಿನಿಮಾ ಕೆಲಸ ಬಂದ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಹತ್ರ ಬನ್ನಿ, ಸ್ವಲ್ಪ ಎಲ್ಲ ಸರ್ ಹತ್ರ ಬನ್ನಿ ಸರ್. ಎಲ್ಲ ಬಹುಶಃ ಬಹಳ ದಿನಗಳ ನಂತರ ನಾನು ವೇದಿಕೆ ಮೇಲೆ ಕಾಣಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಮುಖ್ಯ ಕಾರಣ ಈಗ ನಾವೇ ಹಾಕೊಂಡಂಥ ನಿರ್ಬಂಧಗಳು ಮತ್ತು ಈಗ ಇಡೀ ಪ್ರಪಂಚದಾದ್ಯಂತ ಎಲ್ಲರಿಗೂ ಬಾಧೆ ಮಾಡ್ತಾ ಇರುವ ಈ ಕೋವಿಡ್. ಈ ಕಾರಣದಿಂದಾಗಿ ನಾವು ಯಾರು ಭೇಟಿಯಾಗದಾಗ್ತಾ ಇಲ್ಲ. ಎಲ್ಲ ಸಂಭ್ರಮಗಳು, ಎಲ್ಲ ಸಂತೋಷಗಳು, ಎಲ್ಲ ನೆಮ್ಮದಿನೂ ನಿಮ್ಮಿಂದ ದೂರ ಆಗಿದೆ. ಆದರೆ ಈ ಒಂದು ವಿಚಾರದಲ್ಲೂ ಕೂಡ ಅಲ್ಲೊಂದು ಇಲ್ಲೊಂದು ಸಂತೋಷಗಳನ್ನ ಉಂಟು ಮಾಡುವಂಥ ಸಂದರ್ಭಗಳು ಒದಗಿ ಬರ್ತಾ ಇದೆ. ಅಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಈ ರಣಂ ಚಿತ್ರದ ಒಂದು ಆಡಿಯೋ ಬಿಡುಗಡೆ ಮತ್ತು ಚಿತ್ರದ ಬಗ್ಗೆ ಕೆಲವಾರು ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಇಲ್ಲಿ ಹಲವಾರು ವ್ಯಕ್ತಿಗಳು ಬಂದು ಮಾತಾಡ್ತಿದ್ದಾರೆ. ಮುಖ್ಯವಾಗಿ ನಾನು ಇವತ್ತು ಸ್ಮರಿಸ್ಕೊಳ್ಳೋದು ಒಬ್ಬರನ್ನ, ನಮ್ಮ ರೈತಾಪಿ ಜನಗಳನ್ನ, ಮತ್ತೆ ನಮ್ಮ ಯೋಧರು. ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಯಾವುದಪ್ಪ ಅಂದ್ರೆ, ಅಮೆರಿಕಾದವರು ಭಾರತಕ್ಕೆ ಆಹಾರವನ್ನು ಒದಗಿಸಿದ್ರು, ವಿಯೆಟ್ನಾಂ ಮೇಲೆ ದಾಳಿನೂ ಮಾಡಿದ್ರು. ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಧಾನಿಯವರು ಆಡಿದ ಮಾತು ಇಡೀ ಪ್ರಪಂಚಕ್ಕೆ ಯಾವ ರೀತಿ ಒಂದು ಗಮನವನ್ನು ಸೆಳೆಯಿತು. ಅವಾಗ ನಮ್ಮಿಂದ ಹೇಗೆ ಆಹಾರವನ್ನ ಕೊಟ್ಟು ವಾಪಸ್ ತಗೊಂಡು ಹೋಗ್ತೇವೆ. ಇಲ್ಲೇ ಬರೋದು ವಿಚಾರ. ಇಲ್ಲಿ ನೀವು ಗಮನಿಸಬೇಕಾದ ಒಂದು, ನಾವೆಲ್ಲರೂ ಎಲ್ಲಿ ಕೊಂಡುಕೊಳ್ಳಿಕೆ ಮಾಡ್ಕೋತೀವಿ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಇಂತಹ ವಿಚಾರ ಬಂದಾಗ ನಾವು ಯಾರು ಗಮನದಲ್ಲಿ ಬರೋದೇ ಇಲ್ಲ. ನೋಡಿ, ಇವತ್ತು ಇಡೀ ಈ ಒಂದು ನಮ್ಮ ರಂಗಮಂದಿರ ತುಂಬಿದೆ. ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ಈ ಕೋವಿಡ್ ಮಧ್ಯದಲ್ಲೂ ಕೂಡ ಇಷ್ಟೊಂದು ಜನ ನೋಡ್ತಾ ಇರೋದು. ನಾನು 2-3 ಕಾರ್ಯಕ್ರಮ ಹಿಂದೆ ಬಂದೆ. ಒಂದು ಈ ಪತ್ರಿಕಾ ಒಂದು ಸಂದರ್ಶನ ಸಮಯದಲ್ಲಿ 4-5 ಜನಗಳು ಮಾತ್ರ ಕೂತಿರೋರು, ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರೊಳಗಿರೋರು. ಇವತ್ತು 9 ಗಂಟೆ ಆಗಿದೆ. 6:30ಯಿಂದ ಈ ಕಾರ್ಯಕ್ರಮ ನಡ್ಕೊಂಡ್ಬಂದ್ರು. ಕೊಂಚದ್ದು ವಿಚಲಿತರಾಗದೆ ಎಲ್ಲರೂ ಕೂತಿರೋದಕ್ಕೆ ನಾನು ಆಭಾರಿಯಾಗಿದ್ದೀನಿ. ಸ್ನೇಹಿತರೆ, ಒಂದು ಮಾತು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಲ್ಲಿ ನಮಗೆ ಸಂಭ್ರಮ, ಮತ್ತೆಲ್ಲೋ ಯಾರಿಗೋ ಒಂದು ನೋವಾಗಿರುತ್ತೆ. ಗೊತ್ತಿಲ್ಲ, ನಮ್ಗೆ ಇನ್ನೂ ಗೊತ್ತಿಲ್ಲ. ನಾವು ನೋಡ್ತಾ ಇರೋ ಸತ್ಯ ಏನಪ್ಪಾ ಅಂದ್ರೆ, ಈ ವೇದಿಕೆ ಇದರ ಹಿಂದೆ ಅಕ್ಕಪಕ್ಕದಲ್ಲಿ ಏನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಮನೆಯಲ್ಲಿ ನಡೆದಂತ ಒಂದು 6 ತಿಂಗಳ ಹಿಂದೆ ನಡೆದಂತ ಘಟನೆ ನಾನು ನೆನೆಸ್ಕೊತೀನಿ. ಆದರೆ ಇದು ಅವರ 21ನೇ ಸಿನಿಮಾ. ನಮ್ಮ RS ಪ್ರೊಡಕ್ಷನ್, R ಶ್ರೀನಿವಾಸ್ ಅವರ 21ನೇ ಸಿನಿಮಾ.
ನನ್ನ ಮೊಮ್ಮಗ ಹುಟ್ಟಿದ್ದು ಅಕ್ಟೋಬರ್ 22, ಇವತ್ತು ಮಾರ್ಚ್ 22. ಕರೆಕ್ಟಾಗಿ ಇವತ್ತು ರೈತರ ದಿನ ಅಂತಲೇ ಕರೀತಾರೆ ಕಾಣುತ್ತೆ. ಇಫ್ ಐ ಆಮ್ ರೈಟ್, ಇವತ್ತು ರೈತರ ದಿನಾಚರಣೆ, ವಾಟರ್ ದಿನಾಚರಣೆ. ರೈತರು ನಮಗೆ ಬೇಕೇ ಬೇಕು, ರೈತರು ನಿಮಗೆ ಬೇಕೇ ಬೇಕಾಗ್ತದೆ. ಸೊ ಹಾಗಾಗಿ ನಾನೊಂದು ರೀತಿ ಒಂದು ನಂಬರಲ್ಲಿ ಮುಂದೆ ಇದ್ದೀನಿ. ಒಳ್ಳೆಯ ವಿಚಾರ ಬಿಡುಗಡೆ ಆಗ್ತಾ ಇದೆ. ಆದರೆ ಒಂದು ಹೇಳ್ತೀನಿ, ಇದು ಚಿರಂಜೀವಿ ಸರ್ಜಾ ಅವರ ಕೊನೆಯ ಚಿತ್ರ ಅಲ್ಲ. ಇಲ್ಲಿಂದ ಪ್ರಾರಂಭ ಆಗತ್ತೆ ಅವರ ಆಟ. ಈ ಸಿನಿಮಾ ಮೂಲಕ ಆಗತ್ತೆ ಚಿರಂಜೀವಿ ಆಟ. ಯಾಕಂದ್ರೆ ಅವನ ಕುಡಿ ಇನ್ನು ಈಗ ತಾನೇ 5 ತಿಂಗಳು ತುಂಬಿದೆ. ಅವನು ಈ ರಂಗಕ್ಕೆ ಬಂದೇ ಬರ್ತಾನೆ. ಅವರ ಅಪ್ಪನ ಆಸೆ ನಾವು ತೀರಿಸ್ತಾನೆ. ಯಾಕೆಂದ್ರೆ ನನಗೆ ಚಿರಂಜೀವಿ ಒಂದು ಮಾತು ಬಿಡ್ತಾ ಇದ್ದ, ಅಂಕಲ್ ನಾನೊಂಥರ ಫೀನಿಕ್ಸ್ ಬರ್ಡ್ ಇದ್ದಂಗೆ, ನಾನು ಯಾವತ್ತೂ ನಾನು ಸಾಯೋದಿಲ್ಲ, ಮತ್ತೆ ಮತ್ತೆ ಹುಟ್ಟಿಬಿಡ್ತೀನಿ ಅಂತ. ಅದ್ಯಾಕೆ ಅವನು ಬದುಕಿದಾಗಲೇ ಮಾತಾಡ್ತಾ ಇದ್ದ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಆದರೆ ಅವನು ಬದುಕಿದಷ್ಟು ದಿನ ಕೂಡ ನಗನಂತ ಸಂತೋಷವಾಗಿ ಸತ್ಯವನ್ನು ಮಾತಾಡ್ತಾ ಕೊನೆಯ ಶುರುವಾಗಬೇಕು. ಆದರೆ ಎಲ್ರಿಗೂ ಆ ಥರ ಸಾವು ಬರೋದಿಲ್ಲ. ಯಾಕಂದ್ರೆ ಕೇವಲ 1 ಸೆಕೆಂಡ್ ಇರಲಿಲ್ಲ ಅವನು ಅಷ್ಟು ಗಟ್ಟಿಯಾಗಿದ್ದು ಹುಡುಗ. ಮನೆಯಿಂದ ಹಾಸ್ಪಿಟಲ್ಗೆ ಹೋಗಕ್ಕೆ ಕೇವಲ 3 ನಿಮಿಷ ತಗೊಂಡಿದೆ. ಆ 3 ನಿಮಿಷದಲ್ಲಿ ಆಸ್ಪತ್ರೆಗೆ ಬಾಗಿಲಲ್ಲಿ ತಿರ್ಕೊಂಡ್ಬಿಟ್ಟ. ನಾವು 55 ನಿಮಿಷ ಪ್ರಯತ್ನ ಪಟ್ವಿ, ಉಳಿಸ್ಕೊಳ್ಕಾಗಿಲ್ಲ. ಆದರೆ ಪರವಾಗಿಲ್ಲ, ಸಾವು ಎಲ್ಲರ ಮನೆಯಲ್ಲೂ ಆಗ್ತಾ ಇರುತ್ತೆ, ಅದಕ್ಕೆ ಅಂಜಬಾರ್ದು. ಆದರೆ ಅದರಿಂದ ನಾವು ಪಾಠ ಕಲಿಬೇಕು. ಆರೋಗ್ಯದ ಕಡೆ ಎಲ್ಲರೂ ಗಮನ ಕೊಡಿ. ಹೆಚ್ಚಾಗಿ ನಾನು ಹೇಳೋದಷ್ಟೇ, ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಡಿ. 3 ತಿಂಗಳು 6 ತಿಂಗಳು ಒಂದ್ಸಲಿ ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ. ಒಂದು ಬ್ಲಡ್ ಟೆಸ್ಟು, ಒಂದು ಹಾರ್ಟ್ ಟೆಸ್ಟು, ಏನೋ ಒಂದು ಮಾಡ್ಕೋತಾ ಇರಿ, ಏನೂ ತೊಂದರೆ ಆಗೋದಿಲ್ಲ. ಅಂತಹದ್ದೇನಾದ್ರು ಬಂದಾಗ ಇಮಿಡಿಯೇಟ್ ಆಗಿ ಬರುತ್ತೆ. ಆಮೇಲೆ ಎರಡನೇದೇನಪ್ಪ ಅಂದ್ರೆ, ಈ ಕೋವಿಡ್ ಟೈಮಲ್ಲಿ ಡಾಕ್ಟ್ರೇ ಹೇಳ್ಕೊಂಡ್ಬಿಡ್ತಾ ಇದ್ರು, ಯಾವ ಡಾಕ್ಟ್ರು ಯಾರನ್ನು ಸರಿಯಾಗಿ. ಯಾಕಂದ್ರೆ ನಾನೇನು ನೋಡಿದಾಗ ಡಾಕ್ಟರ್ಗಳು ಸುಮಾರು ಒಂದು 4-5 ಮೀಟರ್ಗಳ ದೂರದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಸುಮಾರು ಜನ ತೀರ್ಕೊಂಡ್ರು ಬಿಡಿ, ಲಕ್ಷಾಂತರ ಜನ ಇಡೀ ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಅಂದ್ರೆ ಕೋಟಿ ಜನರು ಹೋಗ್ಬಿಟ್ರು. ಅದು ಈಗ ಆ ವಿಷಯ ಬೇಡ. ಈಗ ನಾನು ಹೇಳ್ತಾ ಇರೋದು, ಈ ಚಿತ್ರದ ರಣಂ ಅವರ 21ನೇ ಚಿತ್ರ ಚೆನ್ನಾಗಿ ಮಾಡಬೇಕು. ಯಾಕಂದ್ರೆ ಇದೆಲ್ಲ ವಿಷಯ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಕಂಟೆಂಟ್ ಅಂತ ಏನು ನಾವು ಕರಿತೀವಿ, ಅದು ಬಹಳ ಮುಖ್ಯ ಆಗಿದೆ. ಈಗೆಲ್ಲ ಬಡದಾಟದ ಮಧ್ಯದಲ್ಲೂ ಇಂಥ ಒಂದು ಒಳ್ಳೆಯ ಸಿನಿಮಾಗಳನ್ನ ಮಾಡಬೇಕು ಅಂತ ಅವರು ಬಹಳ ದೃಢಾಘೋಷವಾಗಬೇಕು. ಬಹಳ ಅವ್ರಿಗೆ ಸಿಕ್ಕಿದೆ ಅಂತ ಕಾಣುತ್ತೆ. ಯಾಕೆಂದ್ರೆ ನೊಂದು ಬೆಂದು ಬಂದಿದ್ದಾರೆ ಶ್ರೀನಿವಾಸ್ ಅವರು. ಆದರೆ ಅವರಲ್ಲಿ ಒಂದು ಪ್ರೀತಿಯನ್ನು ಕಾಣಿಸ್ತಾ ಇತ್ತು. ಯಾಕೆಂದ್ರೆ ಮತ್ತೆ ಒಳ್ಳೆಯ ಸಿನಿಮಾ ಮಾಡ್ತೀನಿ, ಅದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಅವರು ಭಾಷಾ ಅವರು ಕೇಳ್ಕೊಂಡು. ಬಹುಶಃ ಭಾಷಾ ಅವರು ನನಗೆ ತುಂಬಾ ಇಷ್ಟವಾದ ವ್ಯಕ್ತಿ. ಒಂದೇ ಒಂದು ಕಾರಣಕ್ಕಲ್ಲ, ಒಳ್ಳೆಯ ಸಿನಿಮಾಗಳಿಗೆ ಯಾವಾಗಲೂ ಕೈ ಹಾಕ್ತಾರೆ. ಕೆಲವರು ಏನಾದರೂ ಬಂದು ಚಿತ್ರರಂಗಕ್ಕೆ ಬಂದ್ರೆ ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ, ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳ್ತಾರೆ. ನನ್ನ 200ನೇ ಚಿತ್ರ ಲಿಫ್ಟ್ ಮ್ಯಾನ್ ಅವರು ವಿತರಣೆ ಮಾಡಿದ್ರು. ಅವರು ಚಿತ್ರ ಮಂದಿರದಲ್ಲೇ ನನಗೆ ವಿತರಣೆ ಮಾಡಿ ನಮಗೆ ಏನು ಕನ್ಸೆಷನ್ ಕೊಡಬೇಕು ಅಷ್ಟನ್ನು ಅವ್ರು ಕೊಟ್ಟಿದ್ದಾರೆ. ಆ ನಿರ್ಮಾಪಕರಿಗೆ ಸರ್ ನಿಮಗೆ ಧನ್ಯವಾದಗಳು. ಸೊ ಹೆಚ್ಚಿಗೆ ಮಾತಾಡಿದೆ. ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್, ಎಸ್ಪೆಷಲಿ ಚೇತನ್. ನೀನು ಮಾಡ್ತಾ ಇರೋ ಕೆಲಸಕ್ಕೆ ನನ್ನ ಯಾವತ್ತೂ ಒಂದು ಸಪೋರ್ಟ್ ಇದೆ. ಯಾಕೆಂದ್ರೆ ಎಲ್ಲ ಕಲಾವಿದರಿಗೂ ಒಂದು ಸೋಷಿಯಲ್ ಕನ್ಸರ್ನ್ ಅಂತ ಇರ್ಬೇಕಾಗುತ್ತೆ. ಕೇವಲ ನಟರಾಗೋದು ದೊಡ್ಡ ವಿಷಯ ಅಲ್ಲ, ಯಾರು ಬೇಕಾದ್ರೂ ನಟರಾಗ್ಬೋದು. ಆದರೆ ನಟನಾದವನು ಅವನ ಮುಂದಿನ ಹೆಜ್ಜೆ ಹೇಗೆ ಅಂತ ಯೋಚನೆ ಮಾಡಬೇಕು. ಯಾಕೆಂದ್ರೆ ಆ ವಿಚಾರದಲ್ಲಿ ನಾವೆಲ್ಲ ಗಮನಿಸಬೇಕಾದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಗೋಕಾಕ್ ಚಳವಳಿಗೆ ಇಳಿದು ಒಂದು ಕನ್ನಡಕ್ಕೆ ಒಂದು ಮಾತ್ರ ಅಲ್ಲ, ಇಡೀ ಗೋಕಾಕ್ ಚಳವಳಿ ಯಾರೇ ಮಾಡಿದ್ರು ಅಷ್ಟೊಂದು ಪ್ರಭಾವ ಬೀರ್ತಾಗಿಲ್ಲ. ಅದು ರಾಜ್ಕುಮಾರ್ ಅವರು ನುಗ್ಗಿದಾಗ ಇಡೀ ಕರ್ನಾಟಕನೇ ಎದ್ದೇಳಿತು, ಆ ಗೋಕಾಕ್ ವರದಿ ಜಾರಿಗೆ ಬಂತು. ಹಾಗಾಗಿ ರೈತರ ಪರವಾಗಿ ನಿಮ್ಮ ಹೋರಾಟಕ್ಕೆ ನನ್ನ ಸಪೋರ್ಟ್ ಇದೆ. ಯಾಕೆಂದ್ರೆ ಅನ್ನದಾತ ಅಂತ ನಾವು ಕರಿತೀವಿ ನಿರ್ಮಾಪಕನ, ಹಾಗೆ ನಾವು ನಿಜವಾದ ಅನ್ನದಾತ ರೈತ. ಅವನು ಎಲ್ಲರಿಗೂ ಯಾವುದಾದ್ರೂ ರಾಜ್ಯದಲ್ಲಿ ಎಲ್ಲಾ ರೈತರು ಒಂದೇ. ಆ ರೈತನಿಗೆ ಕಷ್ಟ ಬಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಅದೇ ತರ ಇವತ್ತು ಬೆಳಿಗ್ಗೆ ಒಂದು ವಿಚಾರ ಹೋಗುತ್ತೆ, ಈ ಯೋಧ ಹೇಗಿರ್ತಾನೆ ಅಂದ್ರೆ ಅವನು ನಮಗೋಸ್ಕರ ದೇಶ ಕಾಯಕ್ಕೆ ಅವನು ಹೋಗಿರ್ತಾನೆ. ಆದ್ರೆ ಯಾವತ್ತೂ ನಾವು ನೋಡ್ತೀವಿ ಅವನು ಹೋಗಿರ್ತಾನೆ, ಅವ್ನಿಗೆ ಯಾರು ಸಪೋರ್ಟಿವ್ ಆಗಿ ಏನೋ ಒಂದು ಮಾತಾಡಲ್ಲ. ಅದಕ್ಕೆ ಬೆಳಿಗ್ಗೆ ಒಬ್ರು ಹೇಳಿದ್ರು, ನಾವೆಲ್ಲ ಸೇರಿ ಅವ್ರ ಕುಟುಂಬಕ್ಕೆ ಒಂದು ಹೇಳ್ಬೇಕಂತೆ, ನೀನು ಹೋಗಿ ದೇಶ ಕಾಯಪ್ಪ, ನಿನ್ನ ಕುಟುಂಬವನ್ನ ನಾವು ಕಾಯ್ತೀವಿ ಅನ್ನೋ ಮಾತನ್ನ ಭರವಸೆನ ಪ್ರತಿಯೊಬ್ಬ ನಾಗರಿಕನು ಕೊಡ್ಬೇಕಾಗತ್ತೆ ಅಂತ. ಅದೇ ರೀತಿ ಪ್ರತಿಯೊಬ್ಬ ರೈತನನ್ನು ನಾವು ಹೇಳ್ಬೇಕು, ನೀನ್ ಏನೇ ಕಷ್ಟ ಬಂದ್ರು ಸರಿ ನಾವು ನಿಮ್ಗೆ ಸಾಧ್ಯ ಆಗಿರ್ತೀವಿ ಅಂತ ಇಡೀ ಚಿತ್ರರಂಗ ಇದ್ದೇಳಿ ಹೇಳ್ತೀವಿ.
ನಾವು ಯಾವತ್ತೂ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ಎಂಟೈರ್ ಟೀಮ್ಗೆ ನನ್ನ ಧನ್ಯವಾದ ಹೇಳ್ತೀನಿ. ನಮಸ್ಕಾರ, ಶುಭರಾತ್ರಿ. ನಮಗೆಲ್ಲ ಗೊತ್ತೇ ಇದೆ, 26ನೇ ತಾರೀಕು ಮಾರ್ಚ್ ರಣಂ ಬಿಡುಗಡೆ ಆಗ್ತಾ ಇದೆ ಅದ್ದೂರಿಯಾಗಿ ರಾಜ್ಯಾದ್ಯಂತ. ತಮಗೆ ಗೊತ್ತಿದೆ, ಇವಾಗ ತಾನೇ ನಮ್ಮ RS ಶ್ರೀನಿವಾಸ್ ಭಾಳ ಚೆನ್ನಾಗಿ ಮಾತಾಡಿದರು. ಈಸ್ ಎ ಹಾರ್ಟ್ ಆ್ಯಂಡ್ ಮ್ಯಾನ್. ಅವ್ರಿಗೆ ಪ್ಯಾಷನ್ ಚೆನ್ನಾಗಿದೆ, ಪಿಕ್ಚರ್ಗಳು ಹೇಗೆ ಮಾಡಬೇಕು, ಹೇಗೆ ಇಂಡಸ್ಟ್ರಿನಲ್ಲಿ ಕೊಡಬೇಕು ಅಂತ. ಅವ್ರು ದೊಡ್ಡ ದೊಡ್ಡ ಚಿತ್ರ ಯಾವುದು ಚಿಕ್ಕ ವಿಷಯದಲ್ಲೂ ಕೂಡ ಅವರು ಕಾಂಪ್ರಮೈಸ್ ಆಗಲ್ಲ, ಮಾಡಲೇಬೇಕು ಆ ಥರ ಹಠ ಅವ್ರದ್ದು. ನನ್ನ ಹತ್ರ ಬಂದು ಕೂತ್ಕೊಳ್ತಾರೆ, ನನಗೆ ಹೇಳಿ ನಾನು ಇದೇ ಥರ ಮಾಡಬೇಕು, ನಮಗೆ ಫಂಡ್ಸ್ ಬೇಕು ರೀ, ಯಾಕೆ ಇಷ್ಟೊಂದು ಥರ ನೀವು ಚಲ್ತಾ ಇದ್ದೀರ ದುಡ್ಡು, ಸ್ವಲ್ಪ ಯಾವ ಥರ ಬೇಕೋ ಆ ಥರ ಮಾಡಿದ್ದು, ಇಲ್ಲ ಮಾಡಲೇಬೇಕು ಅಂತಾರೆ. ಆ ಹಠ ಹಿಡಿದು ಅವ್ರು ಮಾಡ್ತಾರೆ. ಅವರು ಛಲ ಜಾಸ್ತಿ ಇದೆ. ಈ ಚಿತ್ರ ಅದ್ದೂರಿಯಾಗಿ ಮಾಡಿದ್ದಾರೆ. ನಿಜಕ್ಕೂ ಇದು ಹಿಟ್ ಆಗುತ್ತೆ. ಜೈ ಹಿಂದ್. ಥ್ಯಾಂಕ್ ಯು. ಎಲ್ಲರೂ ಮಾತಾಡಿದ್ದಾರೆ. ರೈತರ ಮೇಲೆ ಬಂದರೆ ಸಕ್ಸಸ್ ಆಗಬೇಕು. ಹಲೋ, ಸಕ್ಸಸ್ ಆಗಬೇಕು. RS ಅವ್ರಿಗೆ ಒಳ್ಳೇದಾಗಬೇಕು, ದುಡ್ಡು ಜಾಸ್ತಿ ಬರಬೇಕು. ಅವ್ರಿಗೆ ಎಷ್ಟು ದುಡ್ಡು ಬಂದರೆ ನಮ್ಮಂತ ಅಷ್ಟು ಬೆಳೆಸ್ತಾರೆ ಅವರು. ಥ್ಯಾಂಕ್ ಯು ಸರ್, ಒಳ್ಳೇದಾಗಿದೆ. ಕರೆಕ್ಟ್ ಸರ್, ಇವರು ನಮ್ಮದು 15-40 ಕೂಡ ಗೊತ್ತು. ಸೊ ಒಳ್ಳೆ ಅವಾಗ ನಾವು ಫಸ್ಟ್ ಮೀಟ್ ಮಾಡಿದಾಗ ಯಾವಾಗ ಹೇಗಿದ್ದಾರೋ ಇವಾಗೂ ಅದೇ ಥರ ಇದ್ದಾರೆ. ಸೊ ಅವರು ಬೆಳೆದಿಲ್ಲ, ಇಲ್ಲ ಟೈಮಲ್ಲಿ ಇದಾಗಿಲ್ಲ. ಈಸ್ ಆಲ್ವೇಸ್ ಕೂಲ್ಗೆ. ಸೊ ಆ ಥರ ಬರೋಲ್ಲ, ಒಳ್ಳೆ ಸ್ಕ್ರೀನ್ ಮೇಲೆ ಸರಿ. ಎಲ್ಲರಿಗೂ ಒಳ್ಳೇದಾಗಲಿ ಪ್ಲೀಸ್. ಅವರು ಎಲ್ರಿಗೂ ನಮಸ್ಕಾರ. ಸರ್ ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡಿ. ಇಲ್ಲ ಎರಡು ಮೈಕ್ಸ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ರಿಗೂ ಪ್ರೆಸ್, ಮೀಡಿಯಾ, ಚೀಫ್ ಗೆಸ್ಟ್ ಆಡಿಟೋರಿಯಂನಲ್ಲಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ನನಗೆ ತುಂಬ ಖುಷಿ ಆಗ್ತಾ ಇದೆ ಹಾಗೂ ನೋವು ಇದೆ. ಖುಷಿ ಏನಕ್ಕಂದರೆ ಈ ವಾರ ನನ್ನ ಡೆಬ್ಯೂ ಮೂವಿ ರಿಲೀಸ್ ಆಗ್ತಾ ಇದೆ. ನೋವು ಏನಕ್ಕಂದರೆ ನಮ್ಮ ಚಿರು ಸರ್ ನಮ್ಮ ಜೊತೆ ಇಲ್ಲ ಇವಾಗ. ಬಟ್ ಸುಂದರಾಜ್ ಸರ್ ಹೇಳಿದಾಗೆ ಚಿರು ಸರ್ದು ಇದು ಕೊನೆ ಚಿತ್ರ ಅಲ್ಲ, ಅವ್ರ ಮೊಮ್ಮಗ ಬರ್ತಾರೆ, ಇನ್ನು ಫ್ಯೂಚರಲ್ಲಿ ಡೆಬ್ಯೂ ಮಾಡ್ತಾರೆ. ಸೊ ಮೇಯ್ನ್ಲಿ ನಾನು ಸಮುದ್ರ ಸರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ನನಗೆ ಥ್ಯಾಂಕ್ ಯು ಸಮುದ್ರ ಸರ್, ನಮಗೆ ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸೆಕೆಂಡ್ಲಿ ನಮ್ಮ ಪ್ರೊಡ್ಯೂಸರ್ ಸರ್ ಶ್ರೀನಿವಾಸ್ ಸರ್, ಇಂಥ ಪ್ರೆಸ್ಟೀಜಿಯಸ್ ಬ್ಯಾನರಲ್ಲಿ ಡೆಬ್ಯೂ ಆಗ್ತಾ ಇರೋದಕ್ಕೆ ನಾನು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತೀನಿ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ನನ್ನ ಲಾಂಚ್ ಮಾಡ್ತಾ ಇರೋದಕ್ಕೆ. ರವಿಶಂಕರ್ ಸರ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಮ್ಮ ನಿರಂಜನ್ ಬಾಬು ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ರೂ. ಹಾಗೂ ನನ್ನ ಕೋ ಆ್ಯಕ್ಟರ್ಸ್ ಕಾರ್ತಿಕ್, ಪ್ರವೀಣ್, ಅಭಿ, ಹರೀಶ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟಿವ್, ಫ್ರೆಂಡ್ಲಿ ಆಗಿದ್ದಕ್ಕೆ. ಇದೇ ಶುಕ್ರವಾರ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಪ್ಲೀಸ್ ಮೂವಿ ನೋಡಿ, ಹಾಗೆ ನಮ್ಮೆಲ್ಲರೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. అందరికీ నమస్కారం అండి. దిస్ ఇస్ విశ్వ కార్తికేయ. ప్రింట్ అండ్ ఎలక్ట్రానిక్ మీడియా స్పెషల్లీ థ్యాంక్స్. You gave came for blessing us, so thank you so much. And I really need to thank RS sir because he gave so much best hospitality. We can't forget. And our debut is going to launch in India prestigious Bangalore, and that's really very blessing, and we are so happy. And second, I need to thank Samudra uncle because he made us like something good actors, and he molded something very good. Anything he gives best support. Thank you so much for that. And I need to thank my co-stars Abhi, Praveen, Harishanna, and Neetu. So everyone I need to thank, and especially Chetan sir. You gave us a best support, sir. Thank you so much. I think I may work more movies with you, so thank you. And I really miss Chiru sir. So really, he's one of the beautiful soul. He's the best, and we really miss him. Thank you so much, Chiru sir. Yes, sir. Sir, thanks for choosing us. Because it takes guts to launch us, because we are new artists. Thanks for the opportunity, sir. And
Thank you, sir, Samudra sir. Because of you, we are here. Thank you, sir. And a special person, Chiranjeevi Sajja sir. Really, we miss you, sir. The moments we had in shoot, they are not forgettable, sir. We really miss you, sir. And such a శ్రీనివాస్ గారికి థ్యాంక్ యూ. అలాగే మా సముద్ర గారికి, హోల్ టీమ్, చేతన్ గారికి, అందరికీ చాలా చెప్తూ, హోల్ రణం టీంకి ఆల్ ది బెస్ట్ చెప్తూ, ఈ సినిమా పెద్ద హిట్ అవ్వాలని, శ్రీనివాస్ గారికి మంచి హిట్ ఇచ్చి ఈ సినిమా సూపర్ హిట్ అవ్వాలని కోరుకుంటున్నాను. ప్రీ రిలీజ్ ఫంక్షన్ ఇచ్చేసినటువంటి మీడియా ఫ్రెండ్స్, ఎవ్రీబడి, very thanks. RS Productions before Sivanato 5 pictures and Dhruvato Bahadur Barjari, ఇలా great pictures success చేసిన great producer RS Srinivas garu. Karnataka one of the best number 1 producer. It's a passionate producer. Ranam Chitram March 26th release. It's a not a ordinary movie. It's a emotional. It's a very big warning film. It's a government and students and political leaders, every person. It's a warning film. Ranam. Why? Today, farmers, ఇండియాలో ఎవ్రీ స్టేట్లో ఎంతో మంది ఫార్మర్స్, ఎంతో మంది అన్నదాతలు సత్తున్నారు. ఫస్ట్ ఈ ఫిలిం అన్నదాతలకు అంకితం ఇస్తున్నాం, అన్నదాతలకు అంకితం ఇస్తున్నాం. సెకండ్, మై బెస్ట్ ఫ్రెండ్, బెస్ట్ హీరో, ఫ్యామిలీ ఫ్రెండ్ చిరంజీవి సజ్జా లైఫ్ కి రణం సక్సెస్ అంకితం ఇస్తున్నాం. ఈ సినిమా వర్క్ చేసినటువంటి కెమెరామెన్ బాబు గారు, ఎడిటర్ దీప్ గారు, అండ్ మా సునీల్ అండ్ ఆల్ హీరోస్, ప్రతి ఒక్కరికి పేరు పేరున థ్యాంక్స్ చెబుతూ, మా చిన్న గారు ప్రతి ఒక్కరికి ధన్యవాదాలు చెప్తున్నాను. అలాగే ముఖ్యంగా ఈ పిక్చర్లో చేతన్ గారు వరలక్ష్మి చేసింది, మా మదన్న, మా రవి, ఇట్లా ఎంతో మంది గ్రేట్ ఆర్టిస్ట్ ఈ పిక్చర్లో చేశారు. దేవరాజు గారు, సాధు కోకిల్ గారు, ఎవ్రీ పర్సన్. చేతన్ సార్ ప్లీజ్ కమ్. చేతన్ సార్ వెరీ బ్యూటిఫుల్ పర్సన్, బెస్ట్ యాక్టర్, బెస్ట్ పర్సన్. ఈ రోజున నాకు ఒక కర్ణాటకే కాదు, ఎంటైర్ ఇండియా, ఎంటైర్ ఆల్ స్టేట్స్ రైతుల కోసం ఫైట్ చేస్తుంటే పొలిటికల్ లీడర్స్ ఎక్కడున్నారు, ఏం పీకుతున్నారు? ఓట్లు కావాల్సినప్పుడు మాత్రం వెళ్తారు వాళ్ళ దగ్గరికి, కానీ ఇలా ప్రాబ్లం వచ్చినప్పుడు ఒక పొలిటికల్ లీడర్ ఫార్మర్స్ సపోర్ట్ చేయట్లేదు. సినిమా ఇండస్ట్రీలో, కర్ణాటక సినిమా ఇండస్ట్రీలో ఎవ్రీ హీరో నార్త్ కర్ణాటక వెళ్ళి వాటర్ కోసం, ఫార్మర్స్ కోసం ఎంతో సపోర్ట్ చేశారు. ఇది ప్రతి ఒక్కరు తెలుసుకోవాలి. ఈ రోజున ఫార్మర్స్ కోసం ప్రతి ఒక్కళ్ళు ఎంటైర్ పర్సన్ సపోర్ట్ చేసి వాళ్ళకి వాళ్ళ ప్రాబ్లం సాల్వ్ చేయండి అని సినిమా పరంగా చెప్పిన ఏకైక ఫిలిం రణం. ఈ రణం చిత్రం వార్నింగ్ ఫిలిం, నాకే ఎంటర్టైన్మెంట్ అండ్ ఎవ్రీథింగ్ ఈస్ ఇన్ ఫిలిం. సో యూత్ కూడా ఈ ఫిలిం చూసి డెఫినెట్ గా ఇన్స్పైర్ అయ్యి ఫైట్ చేయాలి, ప్రతి ఒక్కరు ఫైట్ చేయాలి. ఈ సినిమాలో చేతన్ సార్ చెప్పారు, జై జవాన్ జై కిసాన్. ఒక జవాన్కి ఎలాంటి రెస్పెక్ట్ ఇస్తున్నామో ఒక కిసాన్ కూడా అలాంటి రెస్పెక్ట్ ఇవ్వాలి అని చెప్పి చెబుతున్న ఫిలిం. అలాగే ఒక సోల్జర్ సరిపోతే
గార్డ్ ఆఫ్ ఆనర్ చేస్తున్నాం. ఎందుకు? సోల్జర్ని ఒక దేశ సేవగా గుర్తించి చేస్తున్నాం. అలాగే ఫార్మర్కి వ్యవసాయాన్ని దేశ సేవగా గుర్తించి ఫార్మర్కి కూడా ఒక మండల పరిధిలో గార్డ్ ఆఫ్ ఆనర్ చేయాలని ఈ సినిమాలో చెప్పాము. అంతేకాదు ఒక పోలీస్ డాగ్ చనిపోతే పోలీసు ఒక డాగ్ కూడా ఫ్లాగ్ కప్పి గార్డ్ ఆఫ్ ఆనర్ చేస్తున్నాం. ఒక ఫార్మర్కి చేయదా గవర్నమెంట్? దీనికోసం ఫైట్ చేయదా మీరందరూ? దీనికోసం పొలిటికల్ లీడర్స్ ఏం చేయరా? వాళ్ళ కోసం ఫైట్ చేయరా? అంతేకాకుండా ఇవాళ ఎవ్రీవే ప్రతి రంగంలో ప్రతి మనిషి ఎదిగాడు. కానీ స్వాతంత్రం వచ్చిన దగ్గర నుంచి ఫార్మర్ అనేవాడు ఎక్కడ ఉన్నాడో అక్కడే ఉన్నారు. దీనికి పొలిటికల్ లీడర్స్ ప్లానింగ్ టోటల్ రాంగ్. ప్రతి ఒక్కళ్ళు వాళ్ళు అణగదొక్కారు వీళ్ళు ఎదగడం కోసం. కానీ ఇలా మాత్రం రైతుకి మంచి చేసే సిచ్యుయేషన్ వచ్చింది. ఆ సిచ్యుయేషన్ కి ప్రతి ఒక్కరు సపోర్ట్ చేయండి, ప్రతి స్టూడెంట్ సపోర్ట్ చేయండి అని ఎంతో గొప్ప సబ్జెక్టు, గొప్ప మ్యాటర్ని ఈ సినిమాలో చెప్పి ఈ సినిమా తీసాం. ఈ సినిమాని ఎక్కడ రాజీ పడకుండా మా ప్రొడ్యూసర్ ఆర్ఎస్ శ్రీనివాస్ గారు, ఇట్లా ప్రతి ఒక్కళ్ళు, కిరణ్ గౌడ్ గారు, కళ్యాణ్ చక్రవర్తి, మా శిరీష్, ఎవ్రీ పర్సన్ ప్రతి ఒక్కళ్ళు ఈ సినిమా కోసం ఎంతో కష్టపడి ఈరోజు తీసుకొచ్చి ఈ సినిమా రిలీజ్ చేస్తున్నాము. మార్చి 26 ఈ ఫిలిం రిలీజ్. ప్లీజ్ ఈ సినిమాని సక్సెస్ చేస్తే రైతు సమస్య సక్సెస్ అవుతుంది. కర్ణాటక జయించినట్టు ఈ సినిమా సక్సెస్ అయితే. జై హింద్, జై జవాన్, జై కిసాన్. ಎಲ್ಲ ಒಂದು ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಜೊತೆಗೆ ಒಂದು ಸೋಷಿಯಲ್ ಮೆಸೇಜ್ ಇರುವಂತಹ ಚಿತ್ರ ಇದು. ದಯಮಾಡಿ ನೀವು ನೋಡಿ, ಥಿಯೇಟರ್ಗೆ ಹೋಗಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಮಾರ್ಚ್ 26ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ.